ಇಲ್ಲಿ ಸದರಿ ಶಿಫಾರಸನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 8ನೇ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗಿದ್ದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿಯಮ ಇದೆಲ್ಲ ಹೇಳ್ಕೊಂಡು ಹೋಗೋರೆ. ಅಭಿವೃದ್ಧಿ ಹೊಂದಿ ಮಾರಾಟ ಮಾಡಬಹುದಾದ ವಿಸ್ತೀರ್ಣವು ಲಭ್ಯವಾಗಿ ನಿರೀಕ್ಷಿಸಿದ 44.5% ಅಂತ ಹೇಳ್ತಾರೆ. ಭೂ ಮಾಲೀಕರಿಗೆ 9,693 ಚದರ ಅಡಿಗಳ ವಸತಿ ನಿವೇಶನಗಳನ್ನು ಅಥವಾ 8,723 ಚದರ ಅಡಿಗಳ ವಾಣಿಜ್ಯ ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಡ್ತೀವಿ ಅಂತ. ಇವರು ಈ ಯೋಜನೆ ಮಾಡೋದು ಯಾವಾಗ, ಈ ಪರಿಹಾರ ಇವ್ರು ಕೊಡೋದು ಯಾವಾಗ? ರೈತ ಮತ್ತೆ ಹೋಗ್ಬೇಕು, ಅಲಿಬೇಕು, ಕೈಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಸಾಲ ಮಾಡಿ ಆ ಜಾಗ ತಗೊಳ್ಳೋದಕ್ಕೆ. ನೋಡ್ತಾ ಇಲ್ವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನಾಗ್ತಿದೆ? ಈ ಸ್ಕೀಮ್ನು 2006ರಲ್ಲಿ ಕುಮಾರಸ್ವಾಮಿ ತಂದಿದ್ದು ಈ ಸ್ಕೀಮ್. ಇದು ಪರಿಹಾರದ ಹಣಕ್ಕೆ ಬದಲು ಡೆವಲಪ್ಮೆಂಟ್ ಆದ ಮೇಲೆ 40% ರೈತನಿಗೆ ಕೊಡಬೇಕು ಅಂತ ಹೇಳಿ. ಈಗ ನಿಮ್ಮ ಬಿಸ್ನೆಸ್ ಕಾರಿಡಾರು ನಮ್ಮ ಕಾಲದಲ್ಲಿ ನಾವು ಆ್ಯಕ್ಚುಲಿ 300 ಅಡಿನ 300 ಮೀಟ್ರ್ ಅಣ್ಣ, ಜೋರಾಗಿ ಬಿಟ್ರೆ ನಿದ್ದೆ ಮಾಡ್ತಿದ್ದೀರಿ. 100 ಮೀಟ್ರ್ ಜಾಗ ಬಿಡಬೇಕು ಅಂತ ಹೇಳಿ. ಈಗ ಅದನ್ನು 65 ಮೀಟ್ರಿಗೆ ಇಳಿಸಿದ್ರು. 65 ಮೀಟ್ರಿಗೆ ಇಳಿಸಿ 35 ಮೀಟ್ರ್ ಕೊಡ್ತಾರಂತ. ಈಗ ದುಡ್ಡನ್ನ ಕ್ಯಾಶ್ ಕೊಡೋದಿಲ್ಲ, ದುಡ್ಡನ್ನ ರೈತನಿಗೆ ಭೂ ಪರಿಹಾರ ಅಂದರೆ ರೈತನ ಜಮೀನನ್ನೇ ತಗೊಂಡು ರೈತರ ಜಮೀನನ್ನ ಇದನ್ನು ಕಡಿಮೆ ಮಾಡಿ ಆ ಡೆವಲಪ್ಮೆಂಟಿಗೆ, ರೋಡಿಗೆ ಅದ್ರಲ್ಲಿ 35% ಕೊಡ್ತಾರೆ. ಅದಕ್ಕೊಬ್ಬ ಈಗ ಅದೆಂಥದ್ದು ಒಬ್ಬರನ್ನ ಅಧಿಕಾರಿ ಇಟ್ಕೊಂಡು ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಮನೆ ಹಾಳು ಮಾಡಿ ಸರ್ಕಾರದಲ್ಲಿ. ಅತೀಕ ಗೊತ್ತಿಲ್ಲ ಯಾರಮ್ಮ. ಇದು ಪರಿಸ್ಥಿತಿ ಬರ್ತದೆ. ಇಲ್ಲಿ ಮುಖ್ಯಮಂತ್ರಿಗಳಿಗೇನಾಗಿದೆ, ಅಯ್ಯೋ ನನಗೇನಪ್ಪ, ನನ್ನ ಚೇರ್ ಉಳ್ಕೊಂಡ್ರೆ ಸಾಕು, ಯಾರು ಏನು ದರೋಡೆ ಮಾಡ್ಕೊಂಡು ಹೋದ್ರೆ ನನಗೇನಾಗಬೇಕು, ಎಲ್ಲದಕ್ಕೂ ಸೇನ್ ಹಾಕ್ತೀನಿ ಅಂತಾರೆ. ಈಗ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ, ಅವರೇ ಹೇಳ್ಕೊಂಡಿರೋದು. ಈಗ ಇಲ್ಲಿ ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಸಬ್ಜೆಕ್ಟ್ ಇಡ್ತಾರಲ್ಲ, ಅಲ್ಲಿ ಹೇಳ್ತಾರೆ ಇಲ್ಲೇ ಕೊಡ್ತೀವಿ 33,000 ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ. ಈಗ 33,000 ಕೋಟಿ ಈ ಇದರಿಂದ ಪ್ರಾಜೆಕ್ಟಿಂದ 33,000 ಕೋಟಿ ನಮಗೆ ಆದಾಯ ಬರುತ್ತೆ ಅಂತೇಳಿ ಆದಾಯ ಬರುತ್ತೆ ಅಂತ ಹೇಳಿ ಕ್ಯಾಬಿನೆಟ್ ನೋಟಲ್ಲಿದೆ, ಹೇಳ್ತಾರೆ. ಇದು ರಿಯಲ್ ಎಸ್ಟೇಟ್ ಅಂತ ಕರಿತೀರೋ ಇಲ್ಲ ಇವ್ರು ನಿಜಕ್ಕೂ ಬೆಂಗಳೂರು ನಗರ ಉದ್ಧಾರ ಮಾಡೋದಕ್ಕೆ, ಅಲ್ಲಿ ಬಿಡದಿ ಜನಗಳು ಉದ್ಧಾರ ಮಾಡೋಕ್ಕೆ ಮಾಡ್ತಿರೋ ಪ್ರಾಜೆಕ್ಟ್ ಇದು. ರೈತರನ್ನ ಉಳಿಸೋದಕ್ಕೆ, ರೈತನ ಭೂಮಿ ತಗೊಂಡು 33,000 ಕೋಟಿ ಪ್ರಾಫಿಟ್ಟು ಇವರು ಅಥಾರಿಟಿಲಿ ಮಾಡ್ತಾರಂತೆ. 12,000 ಕೋಟಿ ಈಗ ನಮ್ಮ ಹುಡ್ಕೋದಿಂದ ಸಾಲ ತಗೋತಾವ್ರೆ. ಇದೆಲ್ಲ ಮುಂದಕ್ಕೆ ಅದು ಕೆಲಸ ಎಷ್ಟರ ಮಟ್ಟಿಗೆ ಇದು ನಡೀತದೆ ಗೊತ್ತಿಲ್ಲ. ಈಗ ಇನ್ನೂ ಎಷ್ಟು ವರ್ಷ ಬೇಕು? ರೈತರನ್ನ ಇನ್ನೂ ಎಷ್ಟು ದಿವಸ ಇದು ಒಕ್ಕಲಿಸ್ಬೇಕು, ಅವ್ರನ್ನ ಕೆಲಸ ಮಾಡ್ದಂಗೆ ಮಾಡ್ತೀರಿ. ಇವತ್ತು ಅದೇನೋ ಒಂದು ತಮ್ಮನೆ ಬೆಂಗಳೂರು ಎಲ್ಲ ಇದೆಲ್ಲ ನೋಡಿದೆ, ಒಳ್ಳೆ ಕಲರ್ಫುಲ್ ಲೈಟ್ಗಳ ಹುಟ್ಟದಬ್ಬ ಆಚರಣೆ ಮಾಡೋದಕ್ಕೆ ಮಾಡ್ಕೊಂಡವ್ರೆ. ಅವರ ತಮ್ಮನೆ ಈಗ ಬೆಂಗಳೂರು ಡೈರಿ ಅಧ್ಯಕ್ಷ ಅಲ್ವಾ. ಈ 8 ಹಳ್ಳಿನಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳು ಎಷ್ಟು ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮುಖಾಂತರ. ತರಿಸ್ಕೊಳ್ರಿ ಮಾಹಿತಿನ. ಅಲ್ಲಿ ಯಾರು ರೈತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ತರಿಸ್ಕೊಳ್ಳಿ ಮಾಹಿತಿ. ತಿಂಗಳಿಗೆ 40,000 ಲೀಟರ್ ಹಾಲನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ
ಓ 6 ಅಲ್ಲ ನಿಮ್ಮ 8 ಹಳ್ಳಿಲಿ ಬೆಂಗಳೂರು ಇಲ್ಲ ನಿಮ್ಮ 8 ಹಳ್ಳಿದು ಎಷ್ಟಾಗ್ತಿದೆ ಟೋಟಲ್ 6 ಲಕ್ಷ ತಿಂಗಳಿಗೆ? ಇಲ್ಲಿ ಬ್ರದರ್ ಹೇಳ್ತಾರೆ It is expected that the authority will generate revenue of rupees 22,654 crore from the sale of sites land after implementation of the project. Thus, a net income of rupees 653 crore is anticipated, and additionally, revenue from other sources such as property tax, premium, FAR over a period of 15 years is estimated at total revenue of 33,562 crore. ನೀವಿಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡಕ್ಕೆ ಮಾಡ್ತಾ ಇದ್ದೀರೋ ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಏನು ಬಿಸ್ನೆಸ್ ಇದು ನೀವು ಮಾಡಕ್ಕೆ ಕೊಟ್ಟಿರೋದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ ಎಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್ ಇದು.